ಹಾಯ್ ಎಲ್ಲೋ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ ಸ್ನೇಹಿತರೆ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಏನಂದರೆ ಈಗ ಪಿ ಯು ಸಿ ವಿದ್ಯಾರ್ಥಿ ವೇತನಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೀವು ಅರ್ಜಿಯನ್ನು ಸಲ್ಲಿಸಿ ಕೇವಲ ನಿಮಗೆ ಈಗ 10,000 ಸ್ಕಾಲರ್ಶಿಪ್ನ ಅಂದರೆ ಧನ ಸಹಾಯ ರೂಪದಲ್ಲಿ ಡಿಪಾಸಿಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಈ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಏಕೆಂದರೆ ನಾನು ಹೇಳ್ತಕ್ಕಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ನೀವು ಏನು ಮಾಡಬೇಕಾಗುತ್ತೆ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸ್ನೇಹಿತರೆ. ಫ್ರೀಯಾಗಿ ಅಂದರೆ ನೀವೀಗ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ನಾವು ಇದೇ ರೀತಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆದಷ್ಟು ತಲೆನೇ ಮಾಡೋದು ಬೇಡ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ, 10,000 ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಅರ್ಜಿಯಲ್ಲಿ ಸಲ್ಲಿಸಲು ಬೇಕಾಗುವಂಥ ಅಂದರೆ ಏನಿದೆಲ್ಲ 2024 ಅಂದರೆ ಅರ್ಜಿ ಸಲ್ಲಿಸುವ ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಉನ್ನತ ಶಿಕ್ಷಣ ಮುಂದುವರಿಸಲು ಹಾಗೂ ಅವರ ಜೀವನವನ್ನು ರೂಪಿಸಿಕೊಳ್ಳಲು ಏನು ಮಾಡಿದೆ ಸ್ನೇಹಿತರೆ, ಈಗ ಎಲ್ಲರಿಗೆ ಅಂದರೆ ಈಗ ಜಾಬ್ಸ್ ಅಥವಾ ಏನೋ ಅಂದರೆ ಸರ್ಕಾರಿ ನೌಕರಿ ಅಂತ ಇದು ಎಲ್ಲರಿಗೂ ಸಿಗೋಕ್ಕಾಗಲ್ಲ ಸ್ನೇಹಿತರೆ. ಅಂಥವ್ರಿಗೆ ಏನು ಮಾಡ್ಬೋದು, ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಅಂದರೆ ಅರ್ಹ ವಿದ್ಯಾರ್ಥಿಗಳಿಗೆ ವಾರ್ಷಿಕ 10,000 ಹಣವನ್ನು ನೀಡಲಾಗುತ್ತೆ ಕೂಡ ಸ್ನೇಹಿತರೆ. ಇದು ಕೂಡ ಅರ್ಜಿ ಸಲ್ಲಿಕೆ ವಿದ್ಯಾರ್ಥಿ ವೇತನದ ಲಾಭ ಕೂಡ ಪಡೆಯಬಹುದು ಸ್ನೇಹಿತರೆ ವಿದ್ಯಾರ್ಥಿಗಳು. ಈಗ 2024 ಅರ್ಹತೆಗಳು ಏನಿದೆ ಅಂತ ಸ್ನೇಹಿತರೆ, ಕರ್ನಾಟಕದಲ್ಲಿ ನೆಲೆಸಿರ್ಬೇಕಂದ್ರೆ ಸ್ನೇಹಿತರೆ ನೀವು ಎಲ್ಲೇ ಇರಲಿ ಸ್ನೇಹಿತರೆ, ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲೇ ನೀವು ನೆಲೆಸಿರಬೇಕು ಸ್ನೇಹಿತರೆ. 2023 ಸಾಲಿನಲ್ಲಿ SSLC ಅಂದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸ್ನೇಹಿತರೆ. ಅಂದರೆ ನೀವು ಪಾಸ್ ಆಗಿರಬೇಕು ಸ್ನೇಹಿತರೆ. 10ನೇ ತರಗತಿ ಪರೀಕ್ಷೆಯಲ್ಲಿ 90 ಅಥವಾ 9 CGPA ಅಂತ ಪಡೆದಿದ್ದಾರೆ ಸ್ನೇಹಿತರೆ. ವಿಕಲಾಂಗ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಮಾರ್ಕ್ಸ್ ಅಂತ 75 ಅಥವಾ 7.5 ಅಂತ ಇದೆ ಸ್ನೇಹಿತರೆ. ಅವರು ಕೂಡ ಅರ್ಜಿಯನ್ನು ಅರ್ಹತೆಯಿಂದ ಸಲ್ಲಿಸಬಹುದು. ಎಲ್ಲ ಮೂಲಗಳಿಂದ ಕುಟುಂಬದ ವಾರ್ಷಿಕ ಸ್ನೇಹಿತರೆ ಆದಾಯ ಏನಿರಬೇಕಾಗುತ್ತೆ, 2 ಲಕ್ಷ ರೂಕ್ಕಿಂತ ಕಡಿಮೆ ಇರಬೇಕು ಸ್ನೇಹಿತರೆ. ಅಂದಾಗ ನೀವು ಏನು ಮಾಡ್ಬೋದು, ಈ ಒಂದು ಅರ್ಹತೆಗಳಿಗೆ ನೀವು ಮತ್ತು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೀವು ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಏನಿದೆಲ್ಲ ಸ್ನೇಹಿತರೆ, ಈ ಒಂದು ಅಂದರೆ ಏನಿದೆ ಸ್ನೇಹಿತರೆ, ಈಗ ಅಂದರೆ ನಿಮಗೆ ಬೇಕಾಗುವಂಥ ಮತ್ತು ದಾಖಲಾತಿಗಳು ಏನಂತ ನೋಡ್ಬೋದು. ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, 10ನೇ ತರಗತಿ ಮತ್ತು ಅಂಕಪಟ್ಟಿಯ ಸ್ಕ್ಯಾನ್ ಮಾಡಿದ ಪ್ರತಿ, ಅಂದರೆ ಆದಾಯದ ಪ್ರಮಾಣ ಪತ್ರ, ಅಂಗಕೈಲೆ ಮತ್ತು ಅಂಗವಿಕಲರಿಗೆ ಮತ್ತು ಪ್ರಮಾಣ ಪತ್ರ ಸ್ನೇಹಿತರೆ ಇದ್ದಲ್ಲಿ ಮಾತ್ರ ಸ್ನೇಹಿತರೆ ವಿದ್ಯಾರ್ಥಿ ಹೆಸರು, ಇಮೇಲ್ ಐಡಿ ಸಲ್ಲಿಸ್ಬೋದು. ಅಂದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸ್ನೇಹಿತರೆ 30 ಸ್ನೇಹಿತರೆ 30/12/2024 ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಜಿನ ಯಾರು ಸಲ್ಲಿಸಲ್ಲ ಬೇಗನೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಸ್ನೇಹಿತರೆ. ಬಾಯ್.